ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋಲಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S4ನ ಸ್ಯಾಮ್ಸಂಗ್ ಕಂಪ್ನಿ ನಮಗೆ ಕಳಿಸ್ಕೊಟ್ಟಿದೆ. ಅನ್ಬಾಕ್ಸ್ ಮಾಡಿ ನೋಡಿ ಯಾವ ರೀತಿ ಇದೆ ಒಂದು ಟ್ಯಾಬ್ಲೆಟ್ ಅಂತ. ಇದನ್ನು ನಾವು ಇವತ್ತು ಅನ್ಬಾಕ್ಸ್ ಮಾಡಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಳ್ಳೋಣ. ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S4 ಇದೆ, ಅತಿ ಪವರ್ಫುಲ್ ಆಗಿರುವಂಥ ಟ್ಯಾಬ್ಲೆಟ್. ಈ ಒಂದು ಟ್ಯಾಬ್ಲೆಟ್ ಮಾರ್ಕೆಟಲ್ಲಿ ಟಾಪ್ ಅಂತಲೇ ಹೇಳ್ಬೋದು ಒಂದು ರೀತಿ. ಈ ಮೊಬೈಲ್ನಲ್ಲಿ ಯಾವ ರೀತಿ ಟಾಪ್ ಎಂಡ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S9, ನೋಟ್ 9 ಏನಿದೆ, ಅದೇ ರೀತಿ ಒಂದು ಟ್ಯಾಬ್ನಲ್ಲಿ ಟ್ಯಾಬ್ S4 ಅತಿ ಪವರ್ಫುಲ್ ಆಗಿರುವಂಥ ಟ್ಯಾಬ್ಲೆಟ್ ಇದಾಗಿರುವಂಥದ್ರ ಜೊತೆಗೆ ಒಂದು ಫ್ಲಿಪ್ ಕವರ್ ಕೀಬೋರ್ಡ್ನ ಕೂಡ ನಮಗೆ ನೀಡಲಾಗಿದೆ. ಈ ಒಂದು ಟ್ಯಾಬ್ S4ಗೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಇದನ್ನು ಸಪ್ರೇಟ್ ತೊಗೊಬೇಕು, ಇದನ್ನು ಸಪ್ರೇಟ್ ತೊಗೊಬೇಕು. ಈ ಒಂದು ಟ್ಯಾಬ್ಲೆಟ್ ಜೊತೆ ಇದು ಬರೋದಿಲ್ಲ, ಎರಡೊಂದು ಸಪ್ರೇಟ್ ತೊಗೊಬೇಕು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳಿಸ್ಕೊಡ್ತೀನಿ. ಏನು ಚೆನ್ನಾಗಿಲ್ಲ ಏನು ಚೆನ್ನಾಗಿದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ನು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಎಲ್ಲ ಒಂದು ಡಿಸ್ಕ್ರಿಪ್ಷನ್ ಇದೆ, ಅದಕ್ಕೂ ಕೂಡ ನೀವು ಫಾಲೋವನ್ನು ಮಾಡ್ಬೋದು. ಮೊದಲಿಗೆ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ನಾನು ಈಗಾಗಲೇ ನಿಮ್ಮ ಮುಂದೆ ಒಂದು ಬಾಕ್ಸನ್ನು ಓಪನ್ ಮಾಡ್ತೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ ಈ ಒಂದು ಟ್ಯಾಬ್ಲೆಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕೆ ಇಡೋಣ. ಓಪನ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಇದರೊಳಗೆ ಏನಿದೆ ಅಂತ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಎಸ್ ಪೆನ್ ಇರುವಂಥದ್ದು ಒಳ್ಳೆ ಕ್ವಾಲಿಟಿ ಅಂತ ನನಗನ್ಸುತ್ತೆ. ಇದನ್ನು ಸೈಡಿಗಿಟ್ಟರೆ ನಿಮಗೆ ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ನ ಸಹ ನೀಡಲಾಗಿರುವಂಥದ್ದು. ಯೂಸರ್ ಮ್ಯಾನ್ಯುವಲ್ ನೋಡ್ತಾ ಇದ್ದರೆ ಇದ್ರ ಜೊತೆ ಇದರ ಹಿಂದೆ ಒಂದು ಸಿಮ್ ಎಜೆಕ್ಟರ್ ಟೂಲ್ಸ್ ಸಹ ಇರುವಂಥದ್ದು. ಇದನ್ನು ಬಿಟ್ಟರೆ ಒಂದು ಎಸ್ ಪೆನ್ನಿಗೆ ಒಂದು ಪಿನ್, ಈ ಒಂದು ಮುಂದೆ ಏನು ಟಿಪ್ ಇರುತ್ತೆ ಆ ಟಿಪ್ ರಿಮೂವಲ್ ಟೂಲ್ ಸಹ ಇದೆ ಮತ್ತು ಎಕ್ಸ್ಟ್ರಾ ಟಿಪ್ಸ್ ಸಹ ಇದರೊಳಗಿರುವಂಥದ್ದು. ಇನ್ನು ಡಾಟಾ ಕೇಬಲ್, ಒಂದು ಪ್ರೀಮಿಯಂ ಕ್ವಾಲಿಟಿ ಡಾಟಾ ಕೇಬಲ್ ನಿಮಗೆ ಇದರಲ್ಲಿ ಸಿಗುತ್ತೆ. USB Type-C ಇದು ಚೆನ್ನಾಗಿದೆ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ. ಇದನ್ನು ಬಿಟ್ಟರೆ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ನಿಮಗೆ ಟ್ರಾವೆಲ್ ಅಡಾಪ್ಟರು ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಫಾಸ್ಟ್ ಚಾರ್ಜಿಂಗ್ ಸಹ ಇದರಲ್ಲಿದೆ, ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದರ ಜೊತೆಗೆ ನಮಗೆ ಒಂದು ಸ್ಯಾಮ್ಸಂಗ್ ಬುಕ್ ಕವರ್ ಕೀಬೋರ್ಡ್ನ ಸಹ ನೀಡಲಾಗಿದೆ. ಇದನ್ನು ನಾನು ಆಗಲೇ ಓಪನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದನ್ನು ಓಪನ್ ಮಾಡ್ತೀನಿ. ನಿಮಗೆ ಇದು ಆಗಲೇ ಹೇಳಿದ ರೀತಿ ಜೊತೆಗೆ ಸಿಗೋಲ್ಲ, ನೀವು ಸಪ್ರೇಟಾಗಿ ತೊಗೊಬೇಕಾಗತ್ತೆ. ಇದನ್ನು ನೀವು ನೋಡ್ಬೋದು, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಲುಕ್ ನಿಮಗೆ ಇದರಲ್ಲಿ ಸಿಗುತ್ತೆ. ಮ್ಯಾಟ್ ಫಿನಿಶ್ ಇದರಲ್ಲಿರುವಂಥದ್ದು, ಮ್ಯಾಟ್ ಫಿನಿಶ್ ಇದೆ. ಕ್ರೇಜಿಯಾಗಿದೆ ಕೀಬೋರ್ಡ್ ಮಾತ್ರ. ಜೊತೆಗೆ ನಿಮಗೆ ಇಲ್ಲಿ ಪೆನ್ ಇಟ್ಕೊಳ್ಳೋದಕ್ಕೆ ಜಾಗ ಸಹ ನೀಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ ಪೆನ್ ಇಟ್ಕೊಳ್ಳೋದಕ್ಕೆ. ಇನ್ನೇ ಒಂದು ಟ್ಯಾಬ್ಲೆಟ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀವಿ. ಒಂದು ಟ್ಯಾಬ್ಲೆಟ್ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸಿಂದ ಆಗಿರುವಂಥದ್ದು. ಒಂದು ಪ್ರೀಮಿಯಂ ಕ್ವಾಲಿಟಿ ಲುಕ್ ನಿಮಗೆ ಸಿಗುತ್ತೆ. ಒಂದೇನಪ್ಪ ಅಂತ ಅಂದರೆ ಈ ಒಂದು ಗ್ಲಾಸ್ ಮೇಲೆ ಫಿಂಗರ್ ಪ್ರಿಂಟ್ ಅಂದರೆ ಸ್ಮಡ್ಜಸ್ ಆಗುತ್ತೆ, ಅದು ನಿಮಗೆ ಎದ್ದು ಕಾಣ್ತಾ ಇರುತ್ತೆ. ಅದೊಂದು ಬಿಟ್ಟರೆ ಈ ಒಂದು ಕ್ವಾಲಿಟಿ ಮತ್ತು ಈ ಒಂದು ಬಿಲ್ಡ್ ಏನಿದೆ ಕ್ರೇಜಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ರೀತಿ. ಇನ್ನು ಈ ಒಂದು ಟ್ಯಾಬ್ಲೆಟ್ನ ಕೆಳಭಾಗದಲ್ಲಿ ನೀವು ಒಂದು USB Type-C ಮತ್ತು ಹೆಡ್ಫೋನ್ ಜಾಕ್ ಮತ್ತು ಕ್ವಾಡ್ ಸ್ಪೀಕರ್, ಹೌದು ಮೇಲೆ ಮತ್ತು ಕೆಳಗೆ ನೀವು ನೋಡ್ತಾ ಇದ್ದೀರಾ ಕ್ವಾಡ್ ಸ್ಪೀಕರ್ನ ನೀವು ಇಲ್ಲಿ ಗಮನಿಸ್ಬೋದು. ಕೆಳಗಡೆ ಎರಡಿದೆ ಮತ್ತು ಮೇಲ್ಗಡೆ ಎರಡನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಇದರ ಜೊತೆಗೆ ಇಲ್ಲಿ ಒಂದು ಪ್ರೈಮರಿ ಮೈಕ್ರೋಫೋನ್ನ ಸಹ ಮೇಲೆ ನೀಡಲಾಗಿರುವಂಥದ್ದು. ಇನ್ನು ಈ ಒಂದು ಟ್ಯಾಬ್ಲೆಟ್ನ ಬಲಭಾಗದಲ್ಲಿ ನೋಡ್ತಾ ಇದ್ದರೆ ಒಂದು ಪವರ್ ಬಟನ್ ಮತ್ತು ಒಂದು ವಾಲ್ಯೂಮ್ ರಾಕರ್ ಅಪ್ ಆ್ಯಂಡ್ ಡೌನ್ ಇರುವಂಥದ್ದು. ಅದನ್ನು ಬಿಟ್ಟರೆ ಇಲ್ಲಿ ಸಿಮ್ ಮತ್ತು ಒಂದು SD ಕಾರ್ಡ್ ಎಜೆಕ್ಟರ್ ಪ್ಲೇಸ್ ಇದರಲ್ಲಿರುವಂಥದ್ದು. ಇನ್ನು ಎಡಭಾಗದಲ್ಲಿ ಒಂದು ಸ್ಮಾರ್ಟ್ ಕನೆಕ್ಟರ್ನ ನೀವು ನೋಡ್ತಾ ಇದ್ದೀರಿ. ಒಂದು ಸ್ಮಾರ್ಟ್ ಕನೆಕ್ಟರ್ನ ಮುಖಾಂತರ ನೀವು ಆಗ ನಾನೇನು ತೋರಿಸ್ದೆ ಈ ಒಂದು ಬುಕ್ ಕವರ್ ಕೀಬೋರ್ಡನ್ನು ನೀವು ಇದರಲ್ಲಿ ಕನೆಕ್ಟ್ ಮಾಡ್ಕೊಬೋದು. ಕಂಪ್ಯೂಟರ್ ರೀತಿ ಈ ಒಂದು ಟ್ಯಾಬ್ಲೆಟನ್ನು ಆ ಒಂದು ಕೀಬೋರ್ಡ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನೇ ಒಂದು ಟ್ಯಾಬ್ಲೆಟ್ ಜೊತೆಗೆ ಒಂದು S ಪೆನ್ನ ಸಹ ನೀಡಲಾಗಿರ್ಬೋದು. ಒಂದು ರೀತಿ ಇಟ್ಕೊಂಡ್ರೆ ನಿಜವಾದ ಪೆನ್ನೇ ಕೈಲಿ ಇಟ್ಕೊಂಡಿದ್ದೀವೇನೋ ಅಂತ ಅನಿಸುತ್ತೆ. ಇನ್ನೊಂದೇನಂತಂದರೆ ಈ ಒಂದು S ಪೆನ್ನಿಗೆ ಯಾವುದೇ ಒಂದು ಬ್ಯಾಟ್ರಿ ನೀವು ಚಾರ್ಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ವಿತೌಟ್ ಬ್ಯಾಟ್ರಿ ನೀವು ಇದನ್ನು ಯೂಸ್ ಮಾಡ್ಬೋದು. ಒಂದು ರೀತಿ ರಿಯಲ್ ಪೆನ್ನೇ ಕೈಲಿ ಇಟ್ಕೊಂಡು ಬರೀತಿದ್ದೀವೇನೋ ಅನ್ನೋ ಒಂದು ಫೀಲಿಂಗ್ ನಿಮಗೆ ಇದರಲ್ಲಿ ಬರುತ್ತೆ. ಇದು ಕೂಡ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಪ್ಲಾಸ್ಟಿಕ್ಕಿಂದ ಆಗಿರುವಂಥದ್ದು ಇದು. ಇನ್ನೂ ಒಂದು ಟ್ಯಾಬ್ಲೆಟ್ನ ಕಾನ್ಫಿಗರೇಷನ್ ಬಗ್ಗೆ ಮಾತನಾಡಿದ್ರೆ ಈ ಒಂದು ಟ್ಯಾಬ್ಲೆಟ್ ಎರಡು ವೇರಿಯಂಟ್ ಇರುವಂಥದ್ದು. ಒಂದು ನೀವು ಕೇವಲ ವೈಫೈ ಸಪೋರ್ಟ್ ಆಗುವಂಥ ಟ್ಯಾಬ್ಲೆಟ್ನ ತೊಗೊಬೋದು, ಅಥವಾ LTE 4G ಸಪೋರ್ಟ್ ಆಗುವಂಥ ಟ್ಯಾಬ್ಲೆಟ್ನ ಸಹ ನೀವು ತೊಗೊಬೋದು. ಇನ್ನೂ ಒಂದು ಟ್ಯಾಬ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದು 10.5 ಇಂಚ್ ಇರುವಂಥ ಡಿಸ್ಪ್ಲೇ ಇದರಲ್ಲಿದೆ ಮತ್ತು ಫುಲ್ HD+ ರೆಸೊಲ್ಯೂಷನ್ ಸಹ ಇರುವಂಥದ್ದು. ಅದು ಕೂಡ ಅಮೋಲ್ಡ್ ಕೆಪಾಸಿಟಿ ಡಿಸ್ಪ್ಲೇ ಇದಾಗಿರುವಂಥದ್ದು. ನಿಮಗೆ ಕ್ರಿಸ್ಪ್ ಬ್ಲ್ಯಾಕ್, ಪರ್ಫೆಕ್ಟ್ ಬ್ಲ್ಯಾಕ್ ನಿಮಗೆ ಇದರಲ್ಲಿ ಕಾಣೋದು ಸಿಗುತ್ತೆ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೂ ಒಂದು ಟ್ಯಾಬ್ಲೆಟ್ನಲ್ಲಿ ಆಂಡ್ರಾಯ್ಡ್ ಓರಿಯೋ 8.1 ಆಪರೇಟಿಂಗ್ ಸಿಸ್ಟಮ್ ಇರುವಂಥದ್ದು. ಇನ್ನು ಚಿಪ್ಸೆಟ್ ಬಗ್ಗೆ ಮಾತನಾಡೋದಾದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 835 ಪ್ರೋಸೆಸರ್ ಇರುವಂಥದ್ದು. ಲೇಟೆಸ್ಟ್ ಮಾಡೆಲ್ ಅಲ್ಲ, ಒಂದು ಸ್ವಲ್ಪ ಆದರೂ ಸ್ಟಿಲ್ 835 ಪವರ್ಫುಲ್ ಆಗಿದೆ. ಬಟ್ ಇನ್ನೊಂದು ಸ್ವಲ್ಪ 845 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದನ್ನು ಬಿಟ್ಟರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 4 GB ರ್ಯಾಮ್ ಇರುವಂಥದ್ದು ಮತ್ತು 64 GB ಇಂಟರ್ನಲ್ ಮೆಮೊರಿ ಇದರಲ್ಲಿದೆ. ನೀವು ಇದಕ್ಕೆ 512 GB SD ಕಾರ್ಡನ್ನು ಸಹ ಹಾಕೊಬೋದು. ಅದು ಒಂದು ರೀತಿ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ ಈ ಒಂದು ರಿಯಲ್ ಕ್ಯಾಮ್ರಾದಲ್ಲಿ 13 ಮೆಗಾಪಿಕ್ಸೆಲ್ ಆಟೋ ಫೋಕಸ್ ಕ್ಯಾಮ್ರಾ ಇದರಲ್ಲಿದೆ. ಡೀಸೆಂಟ್ ಕ್ವಾಲಿಟಿಯ ಪಿಕ್ಚರ್ ನಿಮಗೆ ಇದರಲ್ಲಿ ಸಿಗುತ್ತೆ ಮತ್ತು ಒಂದು ಫ್ಲ್ಯಾಶ್ ಲೈಟ್ ಸಹ ಇರುವಂಥದ್ದು ಮತ್ತು 4Kಯಲ್ಲಿ 30 FPS 4K ವಿಡಿಯೋ ರೆಕಾರ್ಡನ್ನು ಸಹ ಈ ಒಂದು ರಿಯರ್ ಕ್ಯಾಮ್ರಾದಲ್ಲಿ ಮಾಡ್ಬೋದು. ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ 8 ಮೆಗಾಪಿಕ್ಸೆಲ್ ನಿಮಗೆ ಸಿಗುತ್ತೆ.
ನಾಟ್ ಬ್ಯಾಡ್ ಅಂತ ಅಂತೀನಿ ನಾನು, ತುಂಬ ಸೂಪರ್ ಆಗಿದೆ ಅಂತ ಹೇಳಲ್ಲ, ಒಂದು ಲೆವೆಲ್ಗೆ ಟ್ಯಾಬ್ಲೆಟ್ ಕ್ವಾಲಿಟಿ ಲೆವೆಲಿಗೆ ನನ್ನ ಪ್ರಕಾರ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ಒಂದು ಟ್ಯಾಬ್ಲೆಟ್ ಇರುವಂಥ ಬ್ಯಾಟ್ರಿಯ ಬಗ್ಗೆ ಮಾತನಾಡಿದ್ರೆ 7300 mAh ಕೆಪಾಸಿಟಿಯ ಬ್ಯಾಟ್ರಿ ಸಹ ಇದರಲ್ಲಿರುವಂಥ ನನ್ನ ಪ್ರಕಾರ ಒಂದು ಬಿಗ್ ಬ್ಯಾಟ್ರಿ ಅಂತ ಹೇಳ್ಬೋದು, ದೊಡ್ಡ ಬ್ಯಾಟ್ರಿ ಇದು. ಇದರಲ್ಲಿ ಸುಮಾರು ನೀವು 15-16 ಗಂಟೆ ವೀಡಿಯೋ ಪ್ಲೇಬ್ಯಾಕನ್ನು ಮಾಡ್ಬೋದು. ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನದು. ಒಳ್ಳೆ ಬ್ಯಾಟ್ರಿ ಇದರಲ್ಲಿದೆ. ಇದನ್ನು ಬಿಟ್ಟರೆ ಇದರಲ್ಲಿರುವಂಥ ಬೆಸ್ಟ್ ಫೀಚರ್ ನಿಮಗೇನಪ್ಪ ಅಂತ ಅದರಲ್ಲಿರುವಂಥ ಸ್ಮಾರ್ಟ್ ಕನೆಕ್ಟರ್ ಪಿನ್ನು. ಈ ಒಂದು ಸ್ಮಾರ್ಟ್ ಕನೆಕ್ಟರ್ ಪಿನ್ನ ಮುಖಾಂತರ ನೀವು ಈ ಒಂದು ಫ್ಲಿಪ್ ಕವರ್ ಕೀಬೋರ್ಡ್ಗೆ ಕನೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ನೀವು ಸ್ಯಾಮ್ಸಂಗ್ ಡೆಸ್ಕನ್ನು ನೀವು ಯೂಸ್ ಮಾಡ್ಬೋದು. ಏನಪ್ಪ ಒಂದು ಸ್ಯಾಮ್ಸಂಗ್ ಡೆಸ್ಕ್ ಅಂತ ಅಂದರೆ ಇದರಲ್ಲಿ ನೀವು ಲ್ಯಾಪ್ಟಾಪ್ ರೀತಿ ಒಂದು ಆಪರೇಟಿಂಗ್ ಸಿಸ್ಟಮ್ ಚೇಂಜ್ ಆಗಿಬಿಡುತ್ತೆ. ನೀವು ಬೇಕಾದರೆ ಆ ಒಂದು ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ಬೋದು. ಕಂಪ್ಯೂಟರ್ ರೀತಿ ನೀವು ಲ್ಯಾಪ್ಟಾಪಲ್ಲಿ ಯಾವ ರೀತಿ ಯೂಸ್ ಮಾಡ್ತೀರಾ, ವಿಂಡೋ ಮಿನಿಮೈಸ್ ಮಾಡೋದಾಗಿರ್ಬೋದು, ಮಲ್ಟಿ ಟಾಸ್ಕಿಂಗ್ ಆಗಿರ್ಬೋದು, ಬ್ರೌಸ್ ಮಾಡೋದಾಗಿರ್ಬೋದು, ಕೀಬೋರ್ಡ್ ಮುಖಾಂತರ ಮೌಸ್ ಮುಖಾಂತರ ನೀವು ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ರೀತಿ ಒಂದು ಸಣ್ಣ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇದೆ ಅನ್ನೋ ಒಂದು ಫೀಲಿಂಗ್ ನಿಮಗೆ ಬರುತ್ತೆ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೇಮ್ ನಿಮಗೆ ಒಂದು ಕಂಪ್ಯೂಟ್ರು ಸ್ಕ್ರೀನ್ ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣುತ್ತೆ. ಆ ರೀತಿ ಯೂಸರ್ ಇಂಟರ್ಫೇಸ್ ವಿಂಡೋನ ಸಣ್ಣದು ಮಾಡೋದಾಗಿರ್ಬೋದು, ಮಿನಿಮೈಸ್ ಮಾಡೋದು, ದೊಡ್ಡದು ಮಾಡೋದಾಗಿರ್ಬೋದು, ಎಲ್ಲ ಒಂದು ಫೀಚರ್ ಇರ್ತದೆ. ಅದರಿಂದ ಒಂದು ಸ್ಯಾಮ್ಸಂಗ್ ಡೆಸ್ಕ್ ಒಂದು ರೀತಿ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಒಂದು ಆ್ಯಂಡ್ರಾಯ್ಡ್ ಒಳಗೇ ಅದು ಇನ್ಬಿಲ್ಟ್ ಆಗಿರುವಂಥದ್ದು ನಿಮಗೆ ತುಂಬ ಒಳ್ಳೆ ಫೀಚರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ರೇಜಿ ಫೀಚರ್ ನನಗೆ ಅನಿಸಿದ್ದು. ನನ್ನ ಪ್ರಕಾರ ಈ ಒಂದು ಟ್ಯಾಬ್ಲೆಟ್ ಆಲ್ರೌಂಡ್ ಎಲ್ಲ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಲುಕ್ಕು ಎವ್ರಿಥಿಂಗ್ ಇಸ್ ಫೈನ್. ಬಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಟ್ಯಾಬ್ಲೆಟ್ಗೆ ಸುಮಾರು 57,000 ರೂಪಾಯಿ ಆಗುತ್ತೆ. ಟಾಪ್ ಮಾಡಲ್ 57,000 ರೂಪಾಯಿ ಆಗುತ್ತೆ. ಈ ಒಂದು ಪ್ರೈಸ್ ರೇಂಜ್ ನನ್ನ ಪ್ರಕಾರ ಇವರು ಲೇಟೆಸ್ಟ್ ಪ್ರೊಸೆಸರ್ನ ಕೊಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 835 ಇದೆ, ಅದು ಪವರ್ಫುಲ್ಲೇ, ಬಟ್ ಲೇಟೆಸ್ಟ್ 845 ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಅದನ್ನು ಬಿಟ್ಟರೆ ನನಗೆ ಬೇರೆ ಇನ್ನೇನು ಕಂಪ್ಲೇಂಟ್ಸ್ ಇಲ್ಲ. ಈ ಒಂದು ಟ್ಯಾಬ್ಲೆಟ್ನಲ್ಲಿ ತುಂಬ ಚೆನ್ನಾಗಿದೆ. ನಂಗೆ ಗೊತ್ತು ಈ ಒಂದು ಪ್ರೈಸ್ ತುಂಬ ಹೆವಿ ಆಯಿತು, ಓವರ್ ಆಯಿತು ಅಂತ, ಬಟ್ ನಾನು ನಿಮಗೆ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿಲ್ಲ. ಬಟ್ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ತೊಗೊಳ್ಳಿ. ಒನ್ ಆಫ್ ದ ಟಾಪ್ ಮಾಡಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇದರ ಒಂದು ಲಿಂಕನ್ನು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಒಂದು ಡಿಸ್ಕ್ರಿಪ್ಷನ್ ಇದೆ, ಈಗಲೇ ಅದಕ್ಕೂ ಫಾಲೋ ಮಾಡ್ಬೋದು ನೀವು. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ.